ನಾನು ಮದ್ದೂರು ಶಾಸಕರ ಥರ ಏಕವಚನದಲ್ಲಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಮಾನ್ಯ ಉದಯ್ ಅವರು ಈ ಟೀಕೆ ಮಾಡಿರುವಂಥದ್ದು ರಾಜಕೀಯದಲ್ಲಿರುವಂಥವರು ಇಷ್ಟೊಂದು ಜವಾಬ್ದಾರಿ ಇಲ್ಲದೇ ಮಾತನಾಡುವಂಥದ್ದು ಹೊಣೆಗೆಡಿತರ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ನಿಜ್ಲಿಂಗಪ್ಪನವರು, ರಾಮಕೃಷ್ಣ ಹೆಗಡೆಯವರು, ಬಂಗಾರಪ್ಪನವರು, ದೇವರಾಜ ಅರಸವರು, ಯಡಿಯೂರಪ್ಪನವರು ಎಲ್ಲರೂ ಕೂಡ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ರು. ಆದರೆ ಯಾವುದೋ ಪ್ರಾದೇಶಿಕ ಪಕ್ಷವನ್ನು ಇವತ್ತಿನ ದಿವಸ ಉಳಿದಿಲ್ಲ. ಆದರೆ ದೇವೇಗೌಡರು ಕಟ್ಟಿದಂಥ ಪ್ರಾದೇಶಿಕ ಪಕ್ಷ ಇವತ್ತೂ ಕೂಡ ಸುಭದ್ರವಾಗೇ ಇದೆ. ಶಾಸಕರ ಸಂಖ್ಯೆ ಕಡಿಮೆ ಇರುವುದು, ಇಡೀ ರಾಜ್ಯದಲ್ಲಿ ಬಲ ಏನು ಕಡಿಮೆ ಆಗಿಲ್ಲ. ಇವತ್ತೂ ಕೂಡ ಸದೃಢವಾಗಿ ಜಾತ್ಯತೀತ ಜನತಾದಳ ಉಳಿದಿದೆ. ಇಂಥವ್ರ ಬಗ್ಗೆ ಇವರೆಲ್ಲ ಏನು ಮಾಡಿದ್ದಾರೆ ಅಂತ ಟೀಕೆ ಮಾಡೋದಾದರೆ ಇವ್ರಿಗೇನಾದ್ರೂ ಜ್ಞಾನ ಇದೆಯಾ ಅನ್ನೋದ್ರ ಬಗ್ಗೆ ಸಂದೇಹ ಬರ್ತದೆ. ಅದು ಇಡೀ ರಾಜ್ಯದಲ್ಲಿ ನೀರಾವರಿಗೆ ಹೋರಾಟ ಮಾಡಿದಂಥ ದೇವೇಗೌಡರು ಮತ್ತು ಅವರ ಹೋರಾಟದ ಫಲವಾಗಿ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಜನರಿಗೆ 14.25 TMC ಹೆಚ್ಚುವರಿ ನೀರನ್ನು ತಮಿಳುನಾಡು ಕೊಟ್ಟಿದ್ದನ್ನು ಕಡಿತಗೊಳಿಸಿ ಕರ್ನಾಟಕಕ್ಕೆ ತಂದಂಥ ಸಾಧನೆ. ಮತ್ತು ಅವರು ಪ್ರಧಾನಿಯಾಗಿದ್ದಾಗ DMK ಪಕ್ಷ ಅಂಗಪಕ್ಷವಾಗಿದ್ದರೂ ಕೂಡ 10 TMC ನೀರನ್ನು ಬೆಂಗಳೂರು ನಗರಕ್ಕೆ ಕೊಟ್ಟಂಥ ಸಾಧನೆ. ಇದು ಸಾಧನೆ. ಇವಾಗ ಉದಯ್ ಅವರು ಮಾಡಿರುವಂಥ ಸಾಧನೆ ಏನು? ಮೊನ್ನೆ ಮಾತನಾಡ್ತಾ ನನ್ನ ಮೇಲೆ ಒಂದು ಆಪಾದನೆ ಮಾಡಿದ್ದಾರೆ. ಮದ್ದೂರು ಪಟ್ಟಣಕ್ಕೆ ನೀರು ಸರಬರಾಜು ಮತ್ತು ಒಳಚರಂಡಿ ಯೋಜನೆಯಲ್ಲಿ ಅಕ್ರಮ ಮಾಡಿಬಿಟ್ಟಿದ್ದಾರೆ, ಹಳೆ ಪೈಪಿಗೆ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಪಾಪ ಸರ್ಕಾರ ಅವ್ರದ್ದೇ ಇದೆ. ಯಾವುದಾದ್ರೂ ಸಂಸ್ಥೆಯಿಂದ ಅವ್ರಿಗೆ ಯಾವ ಸಂಸ್ಥೆ ಬೇಕೋ ಅಂಥ ಸಂಸ್ಥೆಯಿಂದ ತನಿಖೆ ಮಾಡಿಸ್ಲಿ. ತನಿಖೆಗೆ ತಯಾರಾಗಿದ್ದೀನಿ ನಾನು. ಅವ್ರ ಪಕ್ಕದಲ್ಲೇ 24 ಗಂಟೆ ಇರ್ತಾರಲ್ಲ ಅವರ ತಾಂತ್ರಿಕ ಸಲಹೆಗಾರರು, ಅವರು ಹೊಳೆ ಆಂಜನೇಯನ ದೇವಸ್ಥಾನದ ಹತ್ರ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ತಡೆಗೋಡೆ ನಿರ್ಮಾಣ ಮಾಡಿದ್ರು. 1 ವರ್ಷದಲ್ಲೇ ಅದು ಬಿದ್ದೋಯ್ತು. ನಾನು ಅದನ್ನು ಸದನದಲ್ಲೂ ಕೂಡ ಸದನದಿಂದ ಪ್ರಸ್ತಾವನೆಯನ್ನು ಕೂಡ ಮಾಡಿದ್ದೆ ಕೊನೆಯ ಅವಧಿನಲ್ಲಿ. ಅದಕ್ಕೆ ಇವಾಗ 3 ಕೋಟಿ ವೆಚ್ಚದಲ್ಲಿ ಮಾಡಿಸ್ತಾ ಇದ್ದೀನಿ ಅಂತಾರೆ. ಇದನ್ನು ಯಾಕೆ ತನಿಖೆ ಮಾಡಿಸ್ಲಿಲ್ಲ? 1 ಕೋಟಿ ವೆಚ್ಚದ್ದು ಒಂದೇ ವರ್ಷಕ್ಕೆ ಬಿದ್ದೋಯ್ತಲ್ಲ, ಯಾಕೆ ತನಿಖೆ ಮಾಡಿಸ್ಲಿಲ್ಲ? ಅದನ್ನು ತನಿಖೆಗೆ ಒಳಪಡಿಸ್ಲಿ. ಇವಾಗ ಎಲ್ಲೆಲ್ಲೂ ಕೇಳಿ ಬರ್ತಾ ಇದೆ ಪರ್ಸೆಂಟೇಜದು. 25 ವರ್ಷಗಳಿಂದ ಮಂಡ್ಯ ಜಿಲ್ಲೆ ಪತ್ರಕರ್ತರ ಸಂಘದವರು ಪಾಪ ನಮ್ಮ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ, ನಮ್ಮ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮನ್ನು ಹೊಗಳಿ ಬರೆಯುವಾಗ ಹೊಗಳಿದ್ದಾರೆ, ಟೀಕೆ ಮಾಡುವಾಗ ಟೀಕೆನೂ ಮಾಡಿದ್ದಾರೆ. ಇಂಥ ಒಂದು ಇದರಲ್ಲಿ ಇವಾಗ ಕೇಳಿಬರ್ತಾ ಇರ್ತಕ್ಕಂಥದ್ದು 10ರಿಂದ 15% ಪರ್ಸೆಂಟೇಜ್ ಇಲ್ದೇ ಮಾಡೋದೇ ಇಲ್ಲ ಅಂಥೇಳಿ. ಇದೇ ಕಾವೇರಿ ನೀರು ಸರಬರಾಜು ಇದರಿಂದ KM ದೊಡ್ಡಿಯಿಂದ ಹಿಡಿದು ಮದ್ದೂರುವರೆಗೆ ಬರುವಂಥ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂಥೇಳಿ ಆ ಟೆಂಡರ್ನಲ್ಲೇ ಸೇರಿದಂಥ ಪೈಪ್ಲೈನ್ಗಳು ಬಂದು 3 ವರ್ಷ ಆಯಿತು. ಉದ್ದಕ್ಕೂ ರೋಡ್ನಲ್ಲಿ ಇವತ್ತೂ ಕೂಡ ಇದೆ. ನೀವು ಯಾರು ಪತ್ರಕರ್ತರು ನೋಡ್ಬೋದು. ಎಲ್ಲಿಂದ KM ದೊಡ್ಡಿಯಿಂದ ಹಿಡಿದು ಮದ್ದೂರು ಪಟ್ಟಣದವರೆಗೂ ಇವತ್ತೂ ಕೂಡ ಅವರು ಪೈಪ್ಲೈನ್ ಹಾಕಿಲ್ಲ ಟೆಂಡರ್ದಾರ. ಯಾಕೆ ಹಾಕಿಲ್ಲ? 10% ಪರ್ಸೆಂಟೇಜ್ ಕೇಳಿದ್ರೆ ಯಾರು ಕೊಡ್ತಾರೆ? ಎಲ್ಲಿಂದ ತಂದು ಕೊಡ್ತಾರೆ? ಇಂಥ ಕೆಲಸಗಳು ಮಾಡುವಂಥವರೇ ಕಡಿಮೆ. ಅಂಥದ್ರಲ್ಲಿ 3 ವರ್ಷದಿಂದ ನಿಂತಿದೆ, ಮಾಡಿಲ್ಲ. ಇದೆಲ್ಲ ತನಿಖೆ ಮಾಡಿಸ್ಲಿ. ದಯಮಾಡಿ ತಮ್ಮಲ್ಲಿ ಒಂದು ಮನವಿ, ಪತ್ರಕರ್ತ ಬಂಧುಗಳಲ್ಲಿ, ಜಿಲ್ಲೆಯಲ್ಲಿ ಏನಾದ್ರೂ ಅಕ್ರಮಗಳು ನಡೆದ್ರೆ ಅದನ್ನು ಯಾರೇ ಆಗಿರ್ಬೋದು, ಯಾವ ರಾಜಕಾರಣಿನೇ ಆಗಿರ್ಬೋದು, ಆ ಅಕ್ರಮವನ್ನು ಬಯಲಿಗೆ ಎಳೆಯುವಂಥದ್ದೂ ಕೂಡ ತಮ್ಮ ಕರ್ತವ್ಯ. ಇವಾಗ ಸೂಳೆಕೆರೆ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೂಳೆತ್ತಾ ಇದ್ದಾರೆ. ದಯಮಾಡಿ ತಾವು ಪತ್ರಕರ್ತರು ಯಾರಾದರೂ ಹೋಗಿ ಅಲ್ಲಿ ವಿಚಾರಣೆ ಮಾಡಿ ಲೋಕಲ್ ಆಗಿ. ಒಂದು
ಟ್ರಕ್ ಲೋಡ್ ಮರಳಿಗೆ ಈ ಮಣ್ಣಿಗೆ 3,000ದಿಂದ 3,500 ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ದಾರೆ. ಜನಗಳು ತಗೊಂಡೋಗ್ತಾ ಇದ್ದಾರೆ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟವರು ಮಣ್ಣನ್ನು ಮಾರಾಟ ಮಾಡೋದಕ್ಕೆ, ಮಣ್ಣನ್ನು ಹೂಳೆತ್ತೋದಕ್ಕೆ, ಅದನ್ನು ಸಾಗಾಣಿಕೆ ಮಾಡೋದಕ್ಕೆ? ಎಲ್ಲದಕ್ಕೂ ಕೂಡ ಟೆಂಡರ್ನಲ್ಲಿ ಪ್ರಾವಿಷನ್ ಇದೆ. ಅದನ್ನು ಮಾರಾಟ ಮಾಡೋದಕ್ಕೆ ಎಲ್ಲಿ ಪ್ರಾವಿಷನ್ ಇದೆ? ದಯಮಾಡಿ ತಾವ್ಯಾರಾದರೂ ಹೋಗಿ ಅಲ್ಲಿ ಲೋಕಲ್ಲಾಗಿ 2-3 ಹಳ್ಳಿಗಳಿದೆ. ಮಾದ್ರಳ್ಳಿ ಇದೆ, ಅಮ್ರಳ್ಳಿ ಇದೆ, ಸಿಂಗಕೆರೆ ಇದೆ. ಇಂಥ ಹಳ್ಳಿಗಳಲ್ಲಿ ವಿಚಾರಿಸಿದ್ರೆ ತಮಗೆ ಗೊತ್ತಾಗ್ತದೆ. ಇದು ಅಕ್ರಮವಾಗಿ 40%ವರೆಗೆ ಹಣ ಹೊಡೆಯುವಂಥ ಒಂದು ಕಾಮಗಾರಿ. ಇಂಥವನ್ನೇ ಜಾಸ್ತಿ ಮಾಡ್ತಾ ಇರೋದು ಇವಾಗ. ಮದ್ದೂರು ಕೆರೆಯಲ್ಲೂ ಅಷ್ಟೇ. ಇನ್ಯಾವ ಸಾರ್ವಜನಿಕವಾದಂಥ ಉನ್ನತ ಕಾರ್ಯಗಳನ್ನು ಮಾಡಿದ್ದಾರೆ ದಯಮಾಡಿ ತಿಳಿಸ್ಲಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.